ಈಗಾಗಲೇ 7 ತಿಂಗಳಾಗಿದೆ. ಬಂದು 7 ತಿಂಗಳಾದರೂ ಪ್ರತಿಯೊಂದು ಹಳ್ಳಿಗೂ ಸುಮಾರು ಒಂದು 4-5 ಸಲ ನಾನು ಭೇಟಿ ಕೊಟ್ಟಿದ್ದೀನಿ. ಪ್ರತಿಯೊಂದು ದಿವಸನೂ ಬೆಳಗ್ಗೆ 6:30-7 ಗಂಟೆಗೆ ಹೋಗಿ ಕಂದಾಯ ವಸೂಲಿಗಂತೂ ಈಗ ಆಂದೋಲನ ಹಮ್ಮಿಕೊಂಡಿರೋದ್ರಿಂದ ಪ್ರತಿಯೊಂದು ಹಳ್ಳಿನೂ ಪ್ರತಿ ಮನೆಯನ್ನು ನೋಡ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಹೇಳಿದಾಗ ಅದನ್ನು ನಾನು ಬಗೆಹರಿಸ್ತೀನಿ ಅಂತೇಳಿ ಅವ್ರಿಗೆ ಸಮಾಧಾನ ಪಡಿಸಿ, ಈ ರೀತಿ ಸುಮಾರು 2-3 ವರ್ಷಗಳಿಂದ ಸ್ವಚ್ಛತೆ ಇಲ್ಲ ಅಂತ ಹೇಳಿದಾಗಲೂ ಸಹ ಈ ಸಲ 15ನೇ ಹಣಕಾಸು ಯೋಜನೆ ಕ್ರಿಯಾ ಯೋಜನೆಯಲ್ಲಿ ಹಾಕಿಸಿ ಎಲ್ಲ ಸ್ವಚ್ಛತೆ ಮಾಡಿಕೊಡ್ತೀನಿ ಅಂತ ಹೇಳಿದ ಆಶ್ವಾಸನೆಗಳನ್ನು ಸಾರ್ವಜನಿಕರಿಗೆ ನೀಡಿದ್ದೆ. ಅದೇ ಪ್ರಕಾರ ನಾನು 16/7/2024 ಸಾಮಾನ್ಯ ಸಭೆಯಲ್ಲಿ 15ನೇ ಹಣಕಾಸು ಬಗ್ಗೆ ಸಬ್ಜೆಕ್ಟ್ ಇಟ್ಟಿದ್ದೆ. ಅದಕ್ಕೆ ಅವಾಗೆಲ್ಲ ಅನುಮತಿ ಕೊಟ್ಟಿದ್ದಾರೆ. ಅದರಂತೆ ಊರುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಅಂಗನವಾಡಿ ಬಿಲ್ಡಿಂಗ್ಸ್ ಇರ್ತಕ್ಕಂಥ ಸಮಸ್ಯೆ, ಶಾಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಎಲ್ಲನೂ ನೋಡ್ಕೊಂಡು ಬಂದು ಎಲ್ಲೆಲ್ಲಿ ಯಾವ ರೀತಿ ಮಾಡಬೇಕಾಗಿದೆ, ಎಲ್ಲಿ ಕುಂದುಕೊರತೆ ಇದೆ ಅಲ್ಲೆಲ್ಲ ನೋಡಿ ಅದರ ಪ್ರಕಾರ ಸ್ಪಂದಿಸಿ ಈಗಾಗಲೇ ಕ್ರಿಯಾಯೋಜನೆ ತಯಾರು ಮಾಡಿದ್ದೀನಿ. ಆ ಕ್ರಿಯಾಯೋಜನೆ ತಯಾರು ಮಾಡಿ ಎಲ್ಲ ಅನುಮೋದನೆಯೂ ಆಗಿದೆ. ಅದರಂತೆ ಮೊನ್ನೆ 30/1/2025 ಸಾಮಾನ್ಯ ಸಭೆ ಕರೆದಿದ್ದೆ. ಏನಂದರೆ ಈ ರೀತಿ ಸುಮಾರು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದ್ವಿ. ನೀರಿನ ಸಲಕರಣೆಗಳು ಮತ್ತು ಪಂಪು ಮೋಟ್ರ್ ದುರಸ್ತಿ ಮಾಡಿರೋದು ಅವೆಲ್ಲ ಪಾವತಿ ಮಾಡಬೇಕಾಗಿತ್ತು. 15ನೇ ಹಣಕಾಸು ಈ ಹಿಂದೆ ದುಡ್ಡು ಇರಲಿಲ್ಲ. ಇವಾಗ ನಮ್ಮಲ್ಲಿ 20 ಲಕ್ಷ ಬಿಡುಗಡೆ ಆಗಿರೋದು ಖಾತೆಯಲ್ಲಿದೆ. ಅದರಿಂದ ಅವರು ಸಾಲಗಳು ಮಾಡಿರ್ತಕ್ಕಂಥದ್ದನ್ನೆಲ್ಲ ನೀಡಬೇಕು ಅಂತೇಳಿ ಎಲ್ಲ ಸಭೆಯನ್ನು ಕರೆದಿದ್ವಿ. ಅದರಲ್ಲಿ ನನ್ನ ಮೇಲೆ ಆರೋಪ ಮಾಡಿ ನಮಗೆ ಗೊತ್ತೇ ಇಲ್ಲ, ಇದಕ್ಕೆಲ್ಲ ಅಮೌಂಟ್ ಹಾಕ್ಬಿಟ್ಟಿದ್ದೀರಿ, SC ಕಾಲೋನಿಗೆ ಹಾಕಕ್ಕೆ ಯಾರು ಹೇಳಿದ್ರು, ನಿಮಗೆ ಶಾಲೆಗೆ ಹಾಕಕ್ಕೆ ಯಾರು ಹೇಳಿದ್ರು, ಅಂಗನವಾಡಿಗೆ ಹಾಕಕ್ಕೆ ನಿಮ್ಗೆ ಯಾರು ಹೇಳಿದ್ರು, ಇಲ್ಲ ಸಮಸ್ಯೆಗಳಿರೋದನ್ನು ನೋಡಿದ್ದೀನಿ. ಅಕಸ್ಮಾತ್ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ತಾವು ಈಗಲೂ ರದ್ದುಪಡಿಸಿ ನೀವೇ ಮಾಡಿರ್ತಕ್ಕಂಥ ಪ್ಲಾನನ್ನು 15ನೇ ಹಣಕಾಸು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನನ್ನ ಮೇಲೆ ಗಲಾಟೆ ಮಾಡಿದರು. ಆಮೇಲೆ ಗಲಾಟೆ ಮಾಡಿ ಇದು ಮಾಡಿದ್ರು. ಆಯಿತು ಅಂತ ನಮ್ಮ ಮೇಲಿನ ಅಧಿಕಾರಿಗಳು ತಿಳಿಸಿದಾಗ ಆಯಿತು, ಈ ಸಲ ಏನಾದರೂ ಆದರೆ ಇದಕ್ಕೆ ನಾವೇ ಇದು ಮಾಡಿ ಅಲ್ಲಿ ಬಂದು ಇದು ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಂತೆ ನಾನು ಇಲ್ಲಿ ಸಾರ್ವಜನಿಕರಿಗೆ ಹೊಂದಿಸ್ತಾ ಇದ್ದೀನಿ. ನಾನು ಇಲ್ಲಿ ಯಾವತ್ತೇ ಆಗಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ನೀವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿದವರು ಬಂದಿದ್ದೀರಿ. ನಾನು ನಿಮಗೆಲ್ಲ ಸ್ಪಂದಿಸೇ ಕೆಲಸ ಮಾಡಿದ್ದೀನಿ ಹೊರತು ಸ್ಪಂದಿಸದೇ ಇರ್ತಕ್ಕಂಥ ಕೆಲಸಗಳು ಏನಾದರೂ ಮಾಡಿದರೆ ಇಲ್ಲೂ ಹೇಳ್ಬೋದು, ನಂದೇನು ಅಭ್ಯಂತರ ಇಲ್ಲ. ಯಾರಿಗಾದರೂ ನಾನು ಇವಾಗ ಆಗಲ್ಲ, ನಾಳೆ ಬನ್ನಿ, ನಾಳೆದು ಬನ್ನಿ ಅಂತ ಯಾರಿಗೂ ಹೇಳಿಲ್ಲ. ಕೊಟ್ಟಿರೋದು ಈ ಸೊತ್ತುಗಳದ್ದು ಸಹ ಇಷ್ಟೇ. ನಾನು ಹೇಳಿದ್ದೀನಿ, ಕರೆಕ್ಟಾಗಿದ್ದರೆ ಆ ಊರಿನ ಗ್ರಾಮ ಪಂಚಾಯತಿ ಸದಸ್ಯರವರಿಗೆ ತಿಳಿಸಿ ಅವ್ರ ಹತ್ರ ಮಾಜರ್ ಮಾಡಿ ಸಹಿಯನ್ನು ಹಾಕಿಸ್ಕೊಂಡೇ ಮಾಡ್ತೀನಿ ಹೊರತು ಇಲ್ಲದೆ ನಾನು ಯಾವುದೇ ಕಾರಣಕ್ಕೆ ಮಾಡುವುದಿಲ್ಲ ಅಂತಲೂ ಈಗಾಗಲೇ ಸಭೆಯಲ್ಲಿ ಹೇಳಿರುತ್ತೇನೆ. ಅದರಂತೆ ನಾನು ಮಾಡ್ತಾ ಇದ್ದೀನಿ. ಅವ್ರು ಹೇಳೋದು ಏನಂದರೆ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದುಬಿಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ನಮ್ಮ ಹತ್ರ ಬರ್ತಾರೆ ಅಂದರೆ ಅವ್ರ ಹತ್ರ ಹೋಗಿ ಅಂತ ಹೇಳೋಕ್ಕಾಗಲ್ಲ ನಾನು. ಯಾಕಂದರೆ ಸಾರ್ವಜನಿಕರು ಬಂದಾಗ ಸಾರ್ವಜನಿಕರು ಸ್ಪಂದಿಸೋ ಕೆಲಸ ನಂದಾಗಿರುತ್ತೆ. ಅಲ್ಲೋಗಿ ಅಂದರೆ ನೀನೇನಕ್ಕಿರ್ತೀಯ ಅಂತ ಕೇಳೋ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗಾಗಲೇ ಬಂದಿರತಕ್ಕಂಥ ಅರ್ಜಿಗಳನ್ನು ಅವರ ಆ ಗ್ರಾಮ ಪಂಚಾಯಿತಿ ಸದಸ್ಯರವರಿಗೆ ತಿಳಿಸಿ ಅವ್ರ ಸಹಿಯನ್ನು ಪಡೆದು ಈ ಸೊತ್ತುಗಳು ಮಾಡಿದ್ದೀನಿ. ಅದಕ್ಕೆ ಈಗಾಗಲೇ ಹೇಳ್ತಾ ಇದ್ರು ದುಡ್ಡು ತಗೊಳ್ತಾರೆ ಅದು ಇದು ಅಂತ. ಅದೇನಾದರೂ ನಾನು ತಗೊಂಡಿದ್ರೆ ಇಷ್ಟು ಜನ ಇದ್ದೀರಿ ಈಗಲೂ ಹೇಳ್ಬೋದು. ಯಾರಾದರೂ ನನಗೆ ದುಡ್ಡು ಕೊಟ್ಟಿರೋರು ಇದ್ರೆ ಈಗಲೂ ಹೇಳ್ಬೋದು. ನಾನು ಯಾರ ಹತ್ರ ಆಗಲಿ ಒಂದು ಟೀ ಸಮೇತ ಕುಡ್ದಿರಲ್ಲ, ಒಬ್ಬರ ಹತ್ರ 1 ರೂಪಾಯಿನೂ ತಗೊಂಡಿರೋದಿಲ್ಲ. ಅದೇನಾದ್ರೂ ಇದ್ರೆ ಇಷ್ಟು ಜನ ನೀವು ಸೇರಿದ್ರೆ ಒಬ್ರು ಆದ್ರೂ ಹೇಳ್ಬೋದು ನಾನು ತಗೊಂಡಿದ್ದೆ. ಆ ರೀತಿ ನಾನು ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಸದಸ್ಯರು ಏನಾದ್ರು ಅವ್ರಿಗೆ ಈ ಸುತ್ತ ಮಾಡಬಾರ್ದು ಅಂದ್ರೆ ನೀವು ಮಾಡ್ಬೋದಲ್ಲ, ಕಾನೂನು ಚೌಕಟ್ಟಲ್ಲಿದ್ರೆ ಮಾಡ್ತೀನಿ ನಾನು. ಅವ್ರಿಗೆ ಮಾಡಬಾರ್ದು ಏನಾಗಿರುತ್ತೆ ಅಂದ್ರೆ ಒಬ್ಬ ಸದಸ್ಯರು ಒಬ್ಬರಿಗೆ ಈ ಎಲೆಕ್ಷನ್ ಚುನಾವಣೆ ಇದರಲ್ಲಿ ಆಪೋಸಿಟ್ ಆಗಿರ್ತಾರೆ. ಅವ್ರು ಕರೆಕ್ಟಾಗಿ ದಾಖಲೆ ಕೊಟ್ಟಾಗ ಸದಸ್ಯರು ಮಾಡಬಾರ್ದು ಅಂತ ಹೇಳಿದ್ರು ನಾವು ಮಾಡ್ತೀವಿ. ಪವರ್ ಇದೆ. ಯಾಕಂದ್ರೆ ಆ ದಾಖಲೆಗಳು ಸರಿಯಾಗಿರೋದ್ರಿಂದ ಅವ್ರು ಮಾಡಬಾರ್ದು ಅಂತ ಹೇಳಿದ್ರು ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ಅದು ಕಾನೂನು ಚೌಕಟ್ಟಲ್ಲಿರುತ್ತೆ. ಅದನ್ನ ನಾನು ಮಾಡದೆ ಬಿಡಕ್ಕಾಗಲ್ಲ. ಹಂಗೇನಾದ್ರು ಮಾಡಿದ್ರೆ ನಮ್ಮ ಮೇಲಿನ ಅಧಿಕಾರಿಗಳಿಗೆ ದೂರ ಹೋಗತ್ತೆ, ಅವಾಗ ನನಗೆ ಶಿಕ್ಷೆ ಆಗತ್ತೆ. ಆದ್ರಿಂದ ನಾನು ಅದು ಆ ರೀತಿ ಸ್ಪಂದಿಸಕ್ಕಾಗಲ್ಲ. ಅದೇನಾದ್ರೂ ಇದು ನಾನು ಏನು ಅಂದ್ರೆ ಅಲ್ಲಿಂದ ನಮ್ಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಹೇಳಿರ್ತೀನಿ ಅಷ್ಟೇ.
ಯಾಕಂದ್ರೆ ಅವ್ರಿಗೂ ಗೊತ್ತಿರ್ಬೇಕಲ್ವಾ ಇಂಥ ಊರಲ್ಲಿ ನಮ್ಮೂರಲ್ಲಿ ಇಂಥವ್ರು ಮಾಡಿದ್ದಾರೆ ಅಂತ. ಈಗಾಗಲೇ ಸುಮಾರು ಈ ಸುತ್ತು ಮಾಡಿದ್ದೀನಿ. ಯಾರಾದ್ರೂ ಇದ್ರೆ ಅಕಸ್ಮಾತ್ ಹೇಳ್ತಾ ಇದ್ರು ಇಷ್ಟೊತ್ತು, ನಾನು ಯಾವುದೇ ಕಾರಣಕ್ಕೆ ಒಬ್ಬರ ಹತ್ರ ₹1 ತಗೊಂಡಿರುವುದಿಲ್ಲ. ತಗೊಳ್ಳಲ್ಲ. ನಿಮ್ ಮೇಲೆ ಇರೋ ಆರೋಪ ಏನು ಅಂತಂದ್ರೆ ತುಂಬಾ ವಿಳಂಬ ಮಾಡ್ತೀರಿ, ಕಾಡಿಸ್ತೀರಿ. ಇಲ್ಲ, ನನ್ಗ ನೋಡಿ ಸರ್, ಒಂದೇ ಒಂದು ಸಮಸ್ಯೆ ನನಗೆ. ಈಗಾಗಲೇ ಇಲ್ಲಿ ಸುಮಾರು ಈ ಸೊತ್ತುಗಳಾಗೋಗಿದೆ. ಅಕಸ್ಮಾತ್ ನಾನು ಸ್ವಲ್ಪ ವೆರಿಫೈ ಮಾಡಿ ಸ್ವಲ್ಪ ಇದರಲ್ಲಿ ಸರ್ವೆ ನಂಬರ್ ಅಲ್ಲಿ ಇರುತ್ತೆ, ಸರ್ಕಾರಿ ಜಾಗದಲ್ಲಿ ಇರುತ್ತೆ, ಅವೆಲ್ಲ ಸ್ವಲ್ಪ ಡಿಲೇ ಏನಕ್ಕೆ ಒಂದು 10-15 ದಿವಸ ತಗೊಳ್ತೀನಿ. ಯಾಕಂದ್ರೆ ಅದನ್ನ ಪರಿಶೀಲನೆ ಮಾಡ್ಕೋಬೇಕಲ್ವಾ, ಒಂದು 10 ಜನ ತಿಳ್ಕೊಂಡು ಮಾಡ್ಬೇಕು. ಮಾಡ್ಬಿಟ್ಮೇಲೆ ತಾವೇ ಬರ್ತೀರಿ ಇದು ಹೆಂಗ್ ಮಾಡಿದ್ರು ಅಂತ ನಾನು ಆನ್ಸರ್ ಕೊಡ್ಬೇಕಲ್ವಾ. ಇಲ್ಲ ಅದಕ್ಕೆ ಸಂಬಂಧ ಕರೆಕ್ಟಾಗಿ ದಾಖಲೆ ಕೊಟ್ಬಿಡ್ಲಿ, ನಾನೇನು ಅಷ್ಟು ಲೇಟ್ ಮಾಡಕ್ಕಿಲ್ಲ, ಇಮಿಡಿಯೇಟ್ ಆಗಿ ಮಾಡ್ತೀನಿ. ದಾಖಲೆ ಕೊಡದೆ ಇರುವಾಗ ಅವ್ರೇನ್ ಹೇಳ್ತಾರೆ, ನಿಮ್ಮ ಹೌಸ್ ಲಿಸ್ಟ್ ಅಲ್ಲಿ ಇದೆ ಮಾಡ್ಕೊಟ್ಬಿಡಿ ಅಂತಾರೆ. ಹೌಸ್ ಲಿಸ್ಟ್ ಅಲ್ಲಿ ಇರುತ್ತೆ, ಬರ್ದಾಕಿರ್ತಾರೆ, ಅದನ್ನ ಹಿಂದೆ ಬರ್ದಕ್ಕಿರ್ತಾರೆ. ಅದನ್ನ ನೋಡ್ಬೇಕು ಅಂದ್ರೆ ಸರ್ಕಾರಿ ಜಾಗದಲ್ಲಿ ಇರುತ್ತೆ, ಇಲ್ಲ ಖರಾಬಲ್ಲಿ ಇರುತ್ತೆ. ಅದನ್ನ ನಾನು ಪರಿಶೀಲನೆ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಮೂಲ ದಾಖಲೆ ಇರೋದು ಕರೆಕ್ಟ್ ಆಗಿ ತಂದ್ಕೊಟ್ಬಿಟ್ರೆ ಆ ಸಮಸ್ಯೆ ಇರಲ್ಲ. ಅಂತವ್ರಿಗೆ ಮಾತ್ರ ಡಿಲೇ ಆಗಿರುತ್ತೆ. ಮೊನ್ನೆ ಗ್ರಾಮ ಸಭೆಗಳು ನಡೆಸಿದ್ದಾರೆ, ತಾತಘಟ್ಟದಲ್ಲಾಗಿರ್ಬೋದು, ಬೇರೆ ಗ್ರಾಮಗಳಲ್ಲಿ ನಡೆಸುವಾಗ ಊರಿನ ಜನರಿಗೆ ಫಸ್ಟ್ ಅಲ್ಲೇ ನೀವು ಪಾಂಪ್ಲೆಟ್ ಹಾಕಿಲ್ಲ. ನಿಮಗೆ ಪಂಚಾಯತಿ ನಿಯಮಗಳು ಏನ್ ಹೇಳ್ತಿದೆ, ಸಾರ್ವಜನಿಕರಿಗೆ ಠರಾವ್ ಓಡಿಸ್ಬೇಕು, ಪಾಂಪ್ಲೆಟ್ ಹಾಕ್ಬೇಕು, ಅಜೆಂಡಾ ಫಿಕ್ಸ್ ಮಾಡ್ಬೇಕು ಅಂತೆಲ್ಲ ಇರ್ತದೆ. ತಾವು ಸುಮ್ಮನೆ ಬಂದು ಕಾಟಾಚಾರಕ್ಕೆ ಮಾಡ್ಕೊ ಬಂದ್ಬಿಟ್ರೆ ನಾವು ಹೆಂಗೆ ಆಹ್ವಾನ ಕೊಡೋದು, ನಾವು ಎಲ್ಲ ಅರ್ಜಿಗಳು ಕೊಡ್ಬೇಕು, ನಾವ್ ಹೆಂಗ್ ಸಮಸ್ಯೆಗಳು ಹೇಳ್ಕೋಬೇಕು ಸರ್? ಇದನ್ನ ನಿಯಮಗಳ ಪ್ರಕಾರ ದಯಮಾಡಿ ಮಾಡಿ ಸರ್. ಇದು ಈ ತಾವು ಹೇಳಿರೋದು ನಿಜಾನೇ. ಯಾಕಂದ್ರೆ ನಾನು ಅದಕ್ಕೆ ಮುಂಚೆ ನಾನು ಪಾಂಪ್ಲೆಟ್ ಎಲ್ಲ ಓಡಿಸಿ ವಾರ್ಡ್ ಸಭೆ ಮತ್ತೆ ಗ್ರಾಮ ಸಭೆ ದಿನಾಂಕಗಳನ್ನು ನಿಗದಿಪಡಿಸಿ ಅದರಂತೆ ಮಾರಂಡಹಳ್ಳಿಯಲ್ಲೂ ವಾರ್ಡ್ ಸಭೆಯನ್ನು ಮಾಡಿರ್ತೀನಿ. ಮತ್ತೆ ಮಾರನೇ ದಿವಸನೇ ಇವರು ಸಾರ್ವಜನಿಕರಲ್ಲಿ ಅವ್ರು ಹೇಳಿದ್ದು ಇದು ಮಾಡ್ಕೊಳ್ತಾ ಇದ್ದಾರೆ, ನಾವ್ ಹೇಳುದಿಲ್ಲ ಅನ್ನೋದು ಅವ್ರಿಗೆ ಇಲ್ಲಿ ಒಂಥರ ದೂರಕ್ಕೆ ಹೋಗಿರುತ್ತೆ. ಆದ ಕಾರಣ ಅಧ್ಯಕ್ಷರು ಅವರೆಲ್ಲ ಇಲ್ಲ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯನ್ನು ರದ್ದುಪಡಿಸಲೇಬೇಕು, ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ಹೇಳಿರ್ತಾರೆ. ನಾನು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಮೀಟಿಂಗ್ ಎಲ್ಲ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯನ್ನು ನಿಗದಿಪಡಿಸಿರ್ತೀನಿ. ಆದ್ರಿಂದ ಆ ರೀತಿ ಬಾಯಿ ಮಾತಲ್ಲಿ ಹೇಳಿದ್ರೆ ನಾನು ಅದನ್ನು ರದ್ದುಪಡಿಸಕ್ಕಾಗಲ್ಲ. ಲಿಖಿತ ಮೂಲಕವಾಗಿ ಕೊಟ್ರೆ ರದ್ದುಪಡಿಸ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ಲಿಖಿತ ಪೂರ್ವಕವಾಗಿ ನಾನು ಕೊಟ್ಟಿದ್ದಾರೆ, ಅದರಂತೆ ರದ್ದು ಮಾಡಿರ್ತೀನಿ. ಆಮೇಲೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಸಾರ್ಗೆ ನಾನು ವಿಷಯ ಮುಟ್ಟಿಸಿರ್ತೀನಿ. ಈ ರೀತಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯನ್ನು ನಡೆಸಕ್ಕೆ ಅವ್ರು ಬಿಡ್ತಾ ಇಲ್ಲ, ಈ ರೀತಿ ಸಮಸ್ಯೆ ಇದೆ ಅಂದಾಗ ನಮ್ಮ ಮೇಲಿನ ಅಧಿಕಾರಿಗಳು, ನಮ್ಮ ಸಾಹೇಬರು ಅವ್ರಿಗೆ ಪತ್ರ ವ್ಯವಹಾರ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ, ಇಂಥದ್ದೆಲ್ಲ ಮಾಡಕ್ ಬರಲ್ಲ ನೀವು. ಈ ರೀತಿ ಮಾಡಿದ್ರೆ ಇದು ಮುಂದಿನ ದಿನಗಳ ಮೇಲಾಧಿಕಾರಿಗಳು ತಿಳಿಸಲಾಗೋದು ಅಂತ ಹೇಳಿ ನಮ್ಮ ಸಾಹೇಬ್ರು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿರ್ತಾರೆ. ಅದರಂತೆ ಮತ್ತೆ ನನಗೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯನ್ನು ಮಾಡಲು ತುರ್ತಾಗಿ ಹೇಳಿರ್ತಾರೆ. ಆದ ಕಾರಣ ನಾನು ಟಾಮ್ ಹಾಕುವ ಮೂಲಕ ಮತ್ತೆ ಇದ್ರ ಮೂಲಕ ಹೇಳಿ ನಮ್ಮ ವಾಟರ್ ಮ್ಯಾನ್ ಪ್ರತಿಯೊಬ್ಬರಿಗೂ ಹೇಳಿ ಮನೆ ಮನೆಗೆ ತಿಳಿಸಿ ಇಂಥ ದಿವಸ ನಿಗದಿ ಮಾಡಿ ಮತ್ತೆ ಮುಂದಿನ ದಿವಸನೇ ಪ್ರಚಾರ ಮಾಡಿ ಇದು ಮಾಡಿ ಟಾಮ್ ಹಾಕಿಸಿ ನಿಗದಿ ಮಾಡಿರೋದ್ರಿಂದ ಅದು ಆ ರೀತಿ ಹೇಳಿರ್ತಾರೆ ಅಧ್ಯಕ್ಷರು. ಆ ರೀತಿ ನಾನು ಮಾಡಿರ್ತೀನಿ ಅಷ್ಟೇ ಸರ್. ಈಗ ಆ ತರ ತುರ್ತಿದ್ದಾಗ ದಯಮಾಡಿ ಮುಂದೆ ನಿಯಮಗಳು ಚೇಂಜ್ ಮಾಡ್ಕೊಳ್ಳಿ ಹೇಳಿ ಸರ್. ಇವ್ರದ್ದು ವ್ಯಾನ್ ಇರ್ತದೆ, ಎಲ್ಲ ಪ್ರಚಾರ ಮಾಡ್ಕೊಂಡು ಬಂದ್ಬಿಟ್ರೆ ಅದನ್ನು ಮಾಡ್ಬೋದು ಸರ್. ಅದನ್ನ ನಾವೆಲ್ಲ ಹೇಳ್ಬೇಕಾಗಿಲ್ಲ, ಅದನ್ನ ನೀವುಗಳು ಹೇಳ್ಬೇಕು. ಆ ಥರ ನಿಮ್ಗೆ ಅರ್ಜೆಂಟ್ ಇದ್ದಾಗ ಪಾಂಪ್ಲೇಟ್ ಓಡಿಸೋದು ನಿಮ್ಗೆ ಡಿಲೇ ಸರ್, ನಿಮ್ಗೊಂದು ಕ್ವಶನ್. ಇವಾಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿದಾರಲ್ಲ, ಈ ಸದಸ್ಯರು PDOಗಳು ಅವರು ಗುಂಪುಗಾರಿಕೆ ಮಾಡಿಕೊಂಡು ಹಳ್ಳಿಗಳಲ್ಲಿ ಗ್ರಾಮ ಸಭೆ ಇದು ಮಾಡ್ತಾ ಇದ್ರೆ ಇವರು ಸರ್ಕಾರಿ ಅಧಿಕಾರಿಯಾಗಿ ಪವರ್ ಇದೆಯಲ್ಲ, ಗ್ರಾಮ ಸಭೆ ಮಾಡ್ಬೋದಲ್ಲ, ಸಾರ್ವಜನಿಕರ ಹತ್ರ ಅವಾಗ ಇಸ್ಕೋಬೋದಲ್ಲ ಅದು ಸರ್. ಈಗ ಸರ್ ಬಂಧುಗಳೇ, ಈಗ ಹೇಳಿ ಸರ್ ಅವ್ರಿಗೆ ಇನ್ನೊಂದು ಮನವಿ ಸರ್. ಹೇಳಿ ಸರ್ ಅವ್ರಿಗೆ ಮೊನ್ನೆ ಕೋಶನ್ ಮೊನ್ನೆ ಬಂದು ನೀವೇ ಒಂದು ಉದ್ಘಾಟನೆ ಮಾಡಿದೀರಾ, ಇದುವರೆಗೂ ಅದು ಯಾವುದೇ ತರ ಕಾರ್ಯ ನಿರ್ವಹಿಸ್ತಾ ಇಲ್ಲ. ಅವ್ರ ಟ್ರೈನಿಂಗ್ ತಗೊಂಡಿರೋರಿಗೆ ಅವ್ರಿಗೂ ಸಹ ಯಾವುದೇ ಗೌರವಧನ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾತಾಡ್ತೀನಿ. ನೀವು ನಾನು ಬರ್ತಾ ನೋಡ್ಕೊಂಡು ಬಂದೆ, ಅದು ಮೊನ್ನೆ ಮಾಡಿದಾಗ ಹಂಗೆ ಇದೆ ಭಾಳ. ಯಾಕೆ ಅವ್ರಿಗೆ ಇದು ಮಾಡಿಲ್ಲ ನೀವು? ಅದನ್ನು ಇವಾಗ ಕೂಸರಿ ಮನೆಯದು ಎಲ್ಲ ಇಲ್ಲಿ ಎಲ್ಲ ತರಬೇತಿ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಬಗ್ಗೆ ಇಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಮೇಡಿ ಸರ್ ಅವರು ಬಂದು ಇಲ್ಲೇ ಫಂಕ್ಷನನ್ನೆಲ್ಲ ಇಟ್ಕೊಂಡು ಇದು ಮಾಡಿದ್ದಾರೆ. ಆದರೆ ಇಲ್ಲಿ ಏನಾಯಿತು ಅಂದರೆ ಕೆಲಸಗಳು ನಡೀತಾ ಇಲ್ಲ ಇವಾಗ. ಆದ ಕಾರಣ ಅದನ್ನು ನಿಲ್ಲಿಸಿ ಅಂತ ಹೇಳಿದ್ರು. ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ ಹಂಗೆಲ್ಲ ನಿಲ್ಸೋಕ್ಕಾಗಲ್ಲ. ಕೆಲಸಗಳು ನಡೀದೇ ಇದ್ರೂ ವರ್ಗ 1ರಲ್ಲಿ ಅವ್ರಿಗೆ
ಹಣ ಕೊಟ್ಟು ನಡೆಸಲೇಬೇಕು ಅಂತ ನನಗೆ ಮೌಖಿಕವಾಗಿ ಹೇಳಿದ್ದಾರೆ. ಅದರಂತೆ ನಾನು ನಾಳೆಯಿಂದನೇ ಪ್ರಾರಂಭ ಮಾಡ್ತೀನಿ.